ರಾಜ್ಬಿ ಶೆಟ್ಟಿ ಅವರು ಆಕ್ಟ್ ಮಾಡಿರೋ ರಕ್ಕಸಪುರದ ಮೂವಿ ನೋಡಿದೆ. ಇನ್ಸ್ಪೆಕ್ಟರ್ ಶಿವ ಮೆಂಟಲಿ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಪೊಲೀಸ್ ಡ್ಯೂಟಿಗೆ ರಿಜಾಯ್ನ್ ಆಗ್ತಾರೆ. ಕ್ರೈಮ್ ರೇಟ್ ಕಡಿಮೆ ಇರೋ ಕಡೆ ಪೋಸ್ಟಿಂಗ್ ಆಗುತ್ತೆ. ಎಂಜಾಯ್ ಮಾಡ್ತಿದ್ದ ಪೊಲೀಸ್ ಆಫೀಸರ್ ಸೀರಿಯಸ್ ಪೊಲೀಸ್ ಆಫೀಸರ್ ಆಗಿ ಹೆಂಗೆ ಚೇಂಜ್ ಆಗ್ತಾರೆ ಅಂಡ್ ಆ ಊರಲ್ಲಿ ಆಗ್ತಿರುವಂತ ಸಮಸ್ಯೆಗಳಿಗೆ ಪರಿಹಾರ ಹೇಗ್ ಹುಡುಕ್ತಾರೆ ಅನ್ನೋದೇ ಈ ಮೂವಿ ಒನ್ಲೈನ್ ಸ್ಟೋರಿ. ರಾಜ್ಬಿ ಶೆಟ್ಟಿ ಅವರು ಮತ್ತೊಂದು ಒಳ್ಳೆ ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಅವರು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಸ್ಟ್ರೆಂತ್, ರೈಟಿಂಗು, ಸ್ಟೋರಿ ತುಂಬಾ ಚೆನ್ನಾಗಿದೆ. ಈ ಮೂವಿಲಿ ವಿಲನ್ ಪಾತ್ರ ಮಾಡಿದಾರಲ್ಲ, ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮೂವಿ ಮುಗಿದ್ಮೇಲೆ ನಿಮಗೂ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ. ಹಾರರ್ ಸೀನ್ಸ್ ಮತ್ತೆ ಆ BGM ಇದೆಯಲ್ಲ, ಸಖತ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಮೂವಿ ನೋಡ್ಬೇಕಾದ್ರೆ. ಅರ್ಜುನ್ ಜನ್ಯ ಅವರು ಈ ಮೂವಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಅವರಂತೂ ಪ್ರತಿ ಸಿನಿಮಾದಲ್ಲೂ ಹೊಸ ಹೊಸ ಕ್ಯಾರೆಕ್ಟರ್ ನ ಚೂಸ್ ಮಾಡ್ತಾ ಇದ್ದಾರೆ. 45 ಮೂವಿ ನೋಡಿದ್ರಿ ಡಿಸೆಂಬರ್ ಅಲ್ಲಿ, ಜಾನ್ವರಿಲಿ ಲ್ಯಾಂಡ್ ಲಾರ್ಡ್ ನೋಡಿದ್ರಿ, ಇವಾಗ ರಕ್ತಸಪ್ರದೋಳ್, ಕರಾವಳಿ ಮೂವಿಲೂ ಕೂಡ ಇವ್ರು ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಸಾಂಗ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎರಡು ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಡೈರೆಕ್ಷನ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಸಾಂಗ್ಸ್ ಗಳು ಹೆಂಗಿರುತ್ತೆ ಅಂತ. ರವಿ ಸರಂಗ ಅವರ ಡೈರೆಕ್ಷನ್ ಬಂದಿರೋ ಈ ಮೂವಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ನನಗಂತೂ ಮೂವಿ ತುಂಬಾ ಇಷ್ಟ ಆಯ್ತು. ಮೂವಿ ನೋಡಿದ್ಮೇಲೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ.